ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ರಂಗೋಲಿ ಎಲ್ಲ ಬಿಡಿಸಿದೆ ಅಲ್ವಾ, ಹಿಂದಿನ ಬ್ಲಾಗು ಅದರದ್ದು ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು. ದಯವಿಟ್ಟು ಒಂದು ಒಳ್ಳೆ ಮೆಚ್ಚುಗೆ ಅಂತ ಒಂದು ಲೈಕ್ ಕೊಡಿ, ಹಾಗೆಯೇ ತಪ್ಪದೆ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಆಯಿತಾ? ಇನ್ನು ನಿಮ್ಮ ಹೆಚ್ಚಿನ ಸಹಕಾರ, ಸಪೋರ್ಟು ತುಂಬಾ ಮುಖ್ಯ ಆಗುತ್ತೆ. ಯಾಕಂತಂದರೆ ಮುಂದೆ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಮುಂದೆ ಒಂದು ಒಳ್ಳೆ ಫ್ಯೂಚರ್ನ ಲೀಡ್ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಹಾಗಾಗಿ ಅದ್ರ ಜೊತೆಗೆ ಒಳ್ಳೊಳ್ಳೆ ವೀಡಿಯೋಸು ಕೂಡ ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಿಮ್ಮ ಸಪೋರ್ಟು ಖಂಡಿತ ಇರುತ್ತೆ ಅಂತಲೇ ಭಾವಿಸ್ಕೊಂಡಿದ್ದೀನಿ. ಹಾಗೆಯೇ ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರು ಕೂಡ ಬಂದಿದ್ದರು ಇವತ್ತು. ಹಾಗಾಗಿ ಅವರು ಡ್ಯೂಟಿಗೆ ಹೋಗೋ ಅಷ್ಟರೊಳಗಡೆ ಇವಾಗ ತಿಂಡಿ ಮಾಡಿಬಿಡ್ತೀನಿ. ಟ್ರೈನ್ ಇದೆ ಅಲ್ವಾ, ಹಂಗಾಗಿ ಟ್ರೈನಿಗೆ ಹೋಗ್ತಾರೆ. ಇವತ್ತು ದೋಸೆ ಮಾಡಿಬಿಟ್ಟು ಆಲೂಗೆಡ್ಡೆ ಪಲ್ಯ ಮಾಡಿಬಿಡ್ತೀನಿ. ಹಂಗಾಗಿ ಇವತ್ತು ಬೇಗ ಆಗಲಿ ಅಂತ ಅಂದ್ಬಿಟ್ಟು. ಇನ್ನು ಇಡ್ಲಿ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ಮಾಡೋಕ್ಕಾಗಲ್ಲ, ಅದಕ್ಕೆ ಸಾಂಬಾರು ಮಾಡಬೇಕಾಗುತ್ತೆ. ಹಂಗಾಗಿ ದೋಸೆ ಮಾಡಿಬಿಡೋಣ. ದೋಸೆ ಮಾಡಿದ್ರೆ ಆಲೂಗೆಡ್ಡೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನೀರೊಲೆಗೆ ಉರಿ ಹಾಕ್ತಾಯಿದ್ದೀನಿ. ಬೇಗ ಮಗು ಅಂದರೆ ದೊಡ್ಡವನಿಗೆ ಸ್ಕೂಲಿಗೆ ಕಳ್ಸೋಕ್ಕಿಂತ ಮುಂಚೆ ಸ್ನಾನ ಮಾಡಿಸ್ಬಿಟ್ಟು, ಅದಾದ ನಂತರ ಮನೆಯವರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಡ್ಯೂಟಿಗೆ. ಇವಾಗ ನೀರೊಲೆಗೆ ಉರಿ ಹಾಕ್ತಾಯಿದ್ದೀನಿ. ಇನ್ನು ನಮ್ಮದೆಲ್ಲ ರೋಟೀನು ಇನ್ನೂ ಕೆಲವೊಂದೊಂದಷ್ಟು ಎಲ್ಲ ಕೆಲಸಗಳನ್ನೂ ಕೂಡ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿರೋ ಪರಿಸ್ಥಿತಿಗಳು ಸರಿ ಇರಲ್ಲ. ಹಂಗಾಗಿ ಎಲ್ಲ ಥರದ್ದು ಕೆಲಸಗಳನ್ನೂ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಲ್ಲ. ಎಷ್ಟು ಬೇಕೋ ಅಷ್ಟನ್ನು ನಾನು ಮಾಡ್ಕೊಳ್ತಾ ಇರ್ತೀನಿ. ನಿಮಗೆ ಗೊತ್ತಿರುತ್ತೆ ಹಳ್ಳಿ ಸೈಡಲ್ಲಿರೋರಿಗೆ ಹೆಂಗಿರುತ್ತೆ ಏನು ಲೈಫು ಎತ್ತ ಅಂತ ಅಂದ್ಬಿಟ್ಟು ಸಾಕಾಗೋಗುತ್ತೆ ನಿಜವಾಗ್ಲೂ ಕೆಲಸ ಮಾಡೋ ಅಷ್ಟೊತ್ತಿಗೆ. ಕೆಲವೊಂದಷ್ಟು ಜನಕ್ಕೆ ನಾವೇನು ಮಾಡಿಲ್ವಾ, ಅದು ಮಟ್ಟಿಲ್ವಾ ಅಂತ ಹೇಳ್ತಾರೆ. ಅವ್ರಿಗೇನು ಗೊತ್ತಿರುತ್ತೆ ಅಲ್ವಾ, ಅವ್ರು ಕಷ್ಟಪಟ್ಟಿದ್ರೆ ಗೊತ್ತಿರುತ್ತೆ. ಜೊತೆಗೆ ಯಾರೋ ಇಟ್ಕೊಳ್ತಾರೆ, ಮಗು ಇಟ್ಕೊಳ್ಳೋರು ಇರ್ತಾರೆ, ಒಂದಲ್ಲ ಒಂದು ಕೆಲಸ ಮಾಡ್ಕೊಳ್ಳೋರು ಇರ್ತಾರೆ. ಹೆಲ್ಪಿಂಗ್ ನೇಚರು ಅಂತ ಕೆಲವೊಂದಷ್ಟು ಜನಕ್ಕೆ ಇರುತ್ತೆ. ಅವ್ರ ಲೈಫ್ ಅವ್ರಿಗೆ, ನಮ್ಮ ಲೈಫ್ ನಮಗೆ, ಇನ್ನೊಬ್ಬರು ಲೈಫ್ ಬಗ್ಗೆ ಮಾತಾಡೋ ಅಂಥ ಇದೇನು ಗತ್ತು ಗಮ್ಮತ್ತು ನಮಗಿಲ್ಲ. ಅದೇ ನಮ್ಮ ಲೈಫ್ ಬಗ್ಗೆ ಮಾತಾಡಿರ್ತಾರಲ್ಲ ಅಂಥವ್ರ ಬಗ್ಗೆ ಮಾತಾಡೋ ಅಂಥ ಒಂದು ರೂಲ್ಸ್ ನಮ್ಮಲ್ಲಿರುತ್ತೆ. ಯಾಕಂತಂದರೆ ನಾವು ಅವ್ರ ತಂಟೆಗೆ ಹೋಗಿಲ್ಲ ಅಂದಾಗ ನಮ್ಮ ತಂಟೆಗೆ ಬಂದು ಮಾತಾಡೋ ಅಂಥದ್ದು ಏನಿರುತ್ತೆ ಅಲ್ವಾ? ತಮ್ಮದೆಷ್ಟಿದೆಯೋ ಅಷ್ಟು ಮಾತಾಡ್ಕೊಂಡು ಹೋಗಬೇಕು. ನಮ್ಮ ಬಗ್ಗೆ ಯಾವಾಗ ನಮ್ಮ ಬುಡಕ್ಕೆ ಬರುತ್ತೋ, ನಮ್ಮ ಬುಡದ ಬಗ್ಗೆ ಮಾತಾಡ್ತಾರೋ ಆವಾಗ ಅವ್ರ ಬುಡನ ಕಿತ್ತ ಕಡೆಗೆ ಎಸೆಯೋ ಥರ, ಹಂಗೆ ಲೈಫ್. ಹಾಗೆಯೇ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕಾಫಿ ಗಿಫಿ ಎಲ್ಲ ಮಾಡಿಕೊಟ್ಟೆ, ಮಕ್ಳಿಗೆ ಹಾಲು ಕಾಯಿಸ್ಕೊಟ್ಟೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಬೇಗನೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಏನು ಹಾಕೋಕ್ಕೆ ಹೋಗಿಲ್ಲ. ಆಲೂಗೆಡ್ಡೆನ ನಾನು ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ನೀರೊಳಗಡೆ ಬೇಯಿಸೋಕ್ಕೆ ಇಟ್ಟಿದ್ದೆ. ಇವಾಗ ಬೆಂದಿದ್ದಾವೆ. ಅದನ್ನು ಬಸ್ಬಿಟ್ಟು ತಣ್ಣಗಾದ್ಮೇಲೆ ಸ್ವಲ್ಪ ತಣ್ಣೀರು ಉಯ್ದುಬಿಟ್ಟು ಆಮೇಲೆ ಬಿಡಿಸೋಕ್ಕೆ ಸ್ಟಾರ್ಟ್ ಮಾಡಬೇಕು. ನೀರು ಕೂಡ ಅಷ್ಟರೊಳಗಡೆ ಕಾದಿತ್ತು. ಅದಕ್ಕೆ ಹೋಗಿ ಒಬ್ಬೊಬ್ಬರು ಸ್ನಾನ ಮಾಡ್ಕೊಂಬನ್ನಿ ಅಂತ ಹೇಳ್ತಾ ಇದ್ದೆ. ಇದಾದ ನಂತರ ನಾನು ಇವತ್ತು ಸ್ಕೂಲ್ ಹತ್ರ ಬೇರೆ ಹೋಗಬೇಕು. ಏನು ಮಾಡೋದು ಏನೋ ಗೊತ್ತಿಲ್ಲ. ಈ ರೀತಿ ಸ್ಕೂಲ್ ಹತ್ರ ಅಂದರೆ ಏನಾದರೂ ಒಂದೊಂದು ಇರುತ್ತಲ್ವ, ಏನಂತಂದರೆ ಸ್ಕೂಲ್ ಫೀಸ್ ಕಟ್ಟೋದು ಅಥವಾ ಈ ಥರ ಮಕ್ಕಳದು ಏನೋ ಒಂದು ಸ್ಕೂಲಿಗೆ ಸೇರಿಸಿರೋದು ಪೇರೆಂಟ್ಸಿಗೆ ಗೊತ್ತಿರುತ್ತೆ. ಹಂಗಾಗಿ ಅರಸೀಕೆರೆಗೆ ಹೋಗೋದಿರುತ್ತೆ. ಕೆಲವೊಂದೊಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತಲೇ ಅರಸೀಕೆರೆಗೆ ಹೋಗ್ತೀನಿ. ನಿಮಗೆ ಗೊತ್ತಿರುತ್ತೆ ನೆಟ್ವರ್ಕ್ ಇಶ್ಯೂ ಇರುತ್ತೆ ಅಂತ ಅಂದ್ಬಿಟ್ಟು. ನೀವು ಇದನ್ನು ಸಿಮ್ ಎಲ್ಲ ಚೇಂಜ್ ಮಾಡ್ಕೊಳ್ಳಿ, 5Gಗೆ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಿ. ಆಲ್ಮೋಸ್ಟ್ ನಂದು ಸಿಮ್ 5Gನೇ, ಮೊಬೈಲು ಕೂಡ ಅಷ್ಟೇ. ಬಟ್ ಏನು ಗೊತ್ತಾ ಫ್ರೆಂಡ್ಸ್, ಅಲ್ಲಿ ಯಾವುದೇ ಥರ ನೆಟ್ವರ್ಕು ಇದಿಲ್ಲ. ನೆಟ್ವರ್ಕು ಊರಿಗೆ ಇದನ್ನು ಹಾಕಿರ್ತಾರೆ ನೋಡಿ ಕಂಬಗಳನ್ನ, ಆ ಥರ ಯಾವುದೇ ಥರ ಟೆಕ್ನಿಕಲ್ ಇದಿಲ್ಲ. ಹಂಗಾಗಿ ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ. ಸ್ವಲ್ಪ ಅರಸೀಕೆರೆ ಹತ್ರ ಬರ್ತಾ ಅಲ್ಲಿಂದ ಸಿಗುತ್ತೆ. ಹಂಗಾಗಿ ಯಾವಾಗಲೂ ಅರಸೀಕೆರೆಗೆ ಹೋಗೋದಕ್ಕೂ ಆಗೋದಿಲ್ಲ. ನಾನು ಕೇಳ್ತಾಯಿದ್ರಿ ಅರಸೀಕೆರೆಯಲ್ಲೇ ಮಾಡ್ಕೊಂಬಿಡಿ, ನಿಮಗೂ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಮತ್ತು ನೀವು ಮಾಡುವಂತಹ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. ಮತ್ತೊಂದು ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಅದ್ರ ಬಗ್ಗೆ, ನಾನು ಏನು ಎತ್ತ ಅಂತ ಅಂದ್ಬಿಟ್ಟು, ಸರಿನಾ? ಯಾಕಂತಂದರೆ ಬೇರೆಯವ್ರ ಲೈಫ್ ನೋಡ್ತಾ ಹೋದರೆ, ಬೇರೆಯವರು ಹಿಂಗಾಗಲಿ, ಅಯ್ಯೋ ನಮ್ದು ಹೆಂಗಾರ ಇರಲಿ ಪಾಪ, ಅವ್ರು ನೋಡೋಣ ಇವ್ರು ನೋಡೋಣ ಅಂತ ಕೂತ್ಕೊಂಡ್ರೆ ನಾಳೆ ದಿವಸ ಹೇಳಿದ್ನಲ್ಲ ಹಿಂದಿನ ಬ್ಲಾಗಲ್ಲಿ, ನಿನ್ನನ್ನು ಯಾವಳು ಮಾಡು ಅಂತ ಹೇಳಿದ್ದು ಅಂತ ಹೇಳ್ತಾರಲ್ಲ, ಅದೇ ರೀತಿ ನಾಳೆನೂ ಬಂದರೆ ಬರುತ್ತೆ ಅಲ್ಲ, ಬಂದೇ ಬರುತ್ತೆ. ಅದಾದಮೇಲೆ ಇನ್ನೊಬ್ಬರು ಲೈಫ್ನ ನಾವು ಇದು ಮಾಡೋಕ್ಕೋಗಿ ಅವ್ರು ಉದ್ಧಾರ ಆಗಿರ್ತಾರೆ. ನಾಳೆ ದಿವಸ ನಾವೇ ಕೆಟ್ಟವರಾಗೋದು. ಮಾತಾಡಿದ್ರು ಕಷ್ಟ, ಮಾತಾಡ್ದಿದ್ರು ಕಷ್ಟ ಈ ಜನಗಳ ಹತ್ರ, ಈ ರಿಲೇಟಿವ್ಸ್ ಜನ ಹತ್ರ ಮತ್ತು ಫ್ರೆಂಡ್ಸ್ ಹತ್ರ. ಹಂಗಾಗಿ
ನಮ್ದು ಎಷ್ಟೈತೆ ಅಷ್ಟು ನೋಡ್ಕೊಂಬಿಟ್ಟು ಸುಮ್ಮನೆ ಆಗೋದು ಬೆಟರು. ಹಾಗಾಗಿ ತೀರಾ ಮಾತಾಡೋದು ಕಷ್ಟ, ಮಾತಾಡ್ದಲೇ ಇರೋದು ಕಷ್ಟ. ಏನು ಗೊತ್ತಾ ಫ್ರೆಂಡ್ಸ್, ಈ ನಾದಿನಿದಿರು, ಗಂಡದಿರು, ಅತ್ತೆದಿರು, ಈ ಆಲ್ಮೋಸ್ಟ್ ಟೋಟಲಿ ನಾವು ಮದುವೆ ಆದಮೇಲೆ ನಿಜವಾಗ್ಲೂ ಅದೊಂಥರ ಒಬ್ಬೊಬ್ಬರು ಲೈಫ್ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಬ್ಬರು ಲೈಫ್ಗಳು ನೋಡಬೇಕು, ಅವ್ರವ್ರದ್ದು ಕತೆ ಕೇಳ್ತಾ ಇದ್ದರೆ ಅಯ್ಯೋ ಏನಾದ್ರು ತಗೊಂಡು ಹೊಡ್ಕೊಂಬಿಡೋಣ ಅನ್ನಂಗೆ ಆಗುತ್ತೆ. ನಮಗಿಂತನೂ ಅವ್ರದ್ದು ಇನ್ನೂ ಖರಾಬಾಗಿರುತ್ತೆ. ಅದನ್ನು ನೋಡಿಕೊಂಡು ಸಮಾಧಾನ ಮಾಡ್ಕೊಂಡಿರಬೇಕಾಗುತ್ತೆ. ಅಷ್ಟೇ ಇದೆ ಜೀವನ. ನಮ್ಮದು ಒಂದು ನಾನು ಇವಾಗಲೂ ಹೇಳ್ತೀನಿ, ನಂದೊಂದು ಪೊಸಿಷನ್ ನಮ್ಮದು ಅನ್ನೋದೊಂದು ಆಗೋವರೆಗೂ ನಿಜವಾಗ್ಲೂ ನಾವು ಯಾವುದೊಂದಕ್ಕೂ ಕೂಡ ತಲೆ ಹಾಕೊಳಕ್ಕೆ ಹೋಗ್ಬಾರ್ದು. ನಮಗೆ ಗೊತ್ತಿದೆ ಆ ಕೆಲಸ ಅನ್ನೋನು ಗೊತ್ತಿಲ್ಲ ಅಂತಲೇ ಹೇಳ್ಕೋಬೇಕು. ಹೆಣ್ಮಕ್ಳಿಗೆ ಏನು ಗೊತ್ತಿರುತ್ತೆ ಬದನೇಕಾಯಿ ಅಂದರೆ, ನಾನು ಹೇಳ್ತಿರೋದು ಏನು ಅಂತ ಅಂದರೆ ಬೇರೆ ಅರ್ಥ ಅಲ್ಲ. ಗಂಡನ ಮನೆಗೆ ಹೋಗಿದ್ದೀವಿ ಅಂದರೆ ಆ ಮನೆ ಬಗ್ಗೆ ವಿಚಾರನೇ ಗೊತ್ತಿರೋಲ್ಲ ನಮಗೆ. ಏನು ಎತ್ತ ಹೆಂಗಿರುತ್ತೆ, ಏನು ಯಾರ್ಯಾರು ಬರ್ತಾರೆ, ಅವ್ರು ಹೆಂಗಿರ್ತಾರೆ, ಯಾವ ಥರ ಅವ್ರ ಮೇಲೆ ಇರಬೇಕು ಅನ್ನೋದೇ ಗೊತ್ತಿರೋಲ್ಲ. ಎಲ್ಲ ತೋರಿಸ್ಕೊಡೋದು ಅವರೇ, ಒಳ್ಳೆಯದು ಕೆಟ್ಟದ್ದು ತೋರಿಸ್ಕೊಡೋದು ಮೊದಲು ಅವರೇನೆ. ಅದಾದಮೇಲೆ ನಾವು ಅವ್ರು ಯಾವ ರೀತಿ ನೋಡ್ಕೊತಾರೆ ಅದ್ರ ಮೇಲೆ ನಾವು ಡಿಪೆಂಡ್ ಆಗ್ತೀವಿ. ಇಷ್ಟು ಬಿಟ್ಟರೆ ಇನ್ನೇನು ಗೊತ್ತಿರುತ್ತೆ ನಮಗೆ ಬದನೇಕಾಯಿ. ನಾವು ಎಲ್ಲ ಕಲಿತೇ ಬಂದಿರ್ತೀವಿ, ಏನು ಕಲ್ತಿಲ್ಲ ಅನ್ನಂಗೇನಿಲ್ಲ. ನಾವು ಇನ್ನು ಕಲ್ತಿರೋದು ನಮ್ಮ ಇದರಲ್ಲೇ ಬಂದಿರುತ್ತೆ. ಅದನ್ನೇನಾದ್ರು ಚೆನ್ನಾಗಿ ಮಾಡಿದ್ದಾರೆ, ಇದು ಮಾಡಿದ್ದಾರೆ ಅಂತ ಯಾರಾರ ಒಂದು 4 ಜನ ಹೊಗಳು ಬಿಟ್ಟರೆ ಸಾಕು, ನಾನೇ ಹೇಳ್ಕೊಟ್ಟಿದ್ದದನ್ನು, ಅವಳು ಕಲ್ತ್ಕೊಂಬಂದಿದ್ಲ, ನಾನೇ ಹೇಳ್ಕೊಟ್ಟಿದ್ದದನ್ನು, ಈ ಥರ ಮಾತುಗಳು ಬರ್ತವೆ. ಅದಾದ ನೆಕ್ಸ್ಟು ಇದಕ್ಕೆ ಏನು ಕಲ್ತಿಲ್ಲ ಅಂದ್ರೂ ಕಷ್ಟ, ಕಲ್ತು ಬಂದ್ರೂ ಕಷ್ಟ, ಕಲ್ತಿಲ್ಲ ಅಂದ್ರೆ ಕಷ್ಟನೇ. ಕಲ್ತಿಲ್ಲ ಅಂದರೆ ಏನು ಬರ್ತಿತ್ತು ತಗೋ, ಇವಳಿಗೆ ಏನು ಬರುತ್ತೆ, ಹಂಗೆ ಬರುತ್ತೆ, ಇದು ನಾನು ಕಲಿಸ್ಕೊಟ್ಟಿದ್ದೆ ಹಿಂಗೆ, ಅಯ್ಯೋ ಕಲಿಸ್ಕೊಟ್ರು ಇವಳಿಗೆ ಮಾಡೋಕ್ಕೆ ಬರ್ತಾಯಿಲ್ಲ. ರಾಮ ಭಗವಂತ, ಇಂಥ ಅತ್ತೆದಿರು, ನಾದಿನಿದಿರು, ಗಂಡದಿರು, ಆಮೇಲೆ ಏನು ವಾರಗಿತ್ತಿರು, ಈ ಥರ ಮಧ್ಯೆ ಬದುಕೋದು ತುಂಬಾ ಕಷ್ಟ ಐತೆ. ಧೈರ್ಯ ಮಾಡಬೇಕು, ಆಗಿದ್ದಾಯಿತು ಅಂತ ಮುನ್ನುಗ್ಗಿಬಿಡ್ಬೇಕು. ಇದು ಲೈಫನ್ನು ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ ದಾರಿ ಅಷ್ಟೇ. ಇದ್ರ ಬಿಟ್ಟು ಇನ್ನೇನಿಲ್ಲ. ನಾನು ಅಷ್ಟೇ ಹಂಗೆ ಮಾಡಬೇಕು, ಮಾಡ್ತಾಯಿದ್ದೀನಿ. ಆದಷ್ಟು ಒಂದೊಂದು ಅಡೆತಡೆಗಳು ಬರ್ತಾ ಇರ್ತವೆ, ಏನೂ ಮಾಡೋಕ್ಕಾಗಲ್ಲ. ಬಿದ್ದರೂ ಕೂಡ ಎದ್ದೇಳ್ತೀನಿ ಅನ್ನೋ ಒಂದು ಛಲ ಹುಟ್ಟಿದ್ರೆ ಮನಸ್ಸಲ್ಲಿ ಎಲ್ಲದೂ ಆಗುತ್ತೆ. ಹೀಗಾಗಿಯೇ ಲಂಚ್ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ. ಪ್ಲಾಸ್ಟಿಕ್ ಬಾಕ್ಸ ಸ್ಟಾಪ್ ಮಾಡಿ ಸ್ಟೀಲ್ ಬಾಕ್ಸನ್ನು ಕೊಟ್ಟು ಕಳಿಸಿ ಅಂತ ಹೇಳ್ತಾ ಇರ್ತಾರೆ. ಹಂಗಾಗಿ ಸ್ಟೀಲ್ ಬಾಕ್ಸ್ ಇನ್ನೂ ಆರ್ಡ್ರ್ ಮಾಡಿಲ್ಲ. ಬೇರೆ ಸ್ಟೀಲ್ ಬಾಕ್ಸ್ ಇದೆ, ಬಟ್ ಅದು ಇಷ್ಟ ಆಗೋಲ್ಲ ಅವನಿಗೆ, ಇದೇ ಇಷ್ಟ ಅಂತೆ. ಹಂಗಾಗಿ ಇದನ್ನೇ ಹಾಕ್ಕೊಡ್ತೀನಿ. ಒಂದು ಸೈಡಿಗೆ ಏನು ಆಲೂಗೆಡ್ಡೆ ಪಲ್ಯ ಹಾಕಿದ್ದೀನಿ, ಇನ್ನೊಂದು ಸೈಡಿಗೆ ದೋಸೆನ ಹಂಗೇ ಮುರಿದ್ಬಿಟ್ಟು ಹಂಗಂಗೆ ಹಾಕಿದ್ದೀನಿ. ಹಂಗಾದ್ರೆ ಮಾತ್ರ ತಿಂತಾನೆ. ಅದ್ರ ಜೊತೆಗೆ ನಾನು ಮನೆಗೂ ಕೂಡ ಹಾಕ್ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಮ್ಮ ಮನೆಯವರು ಕೂಡ ಮಕ್ಕಳಿರ್ತಾರಲ್ಲ, ಅವ್ರಿಗೆ ಬೇಗ ತಿನ್ನಿಸಿ ಅವರು ಕೂಡ ಹೊರಡ್ತಾರೆ. ವ್ಯಾನಿಗೆ ಹತ್ತಿಸಿ ನಾನು ಕೂಡ ಮನೆ ಕಡೆ ಬರ್ತಾ ಇದ್ದೀನಿ. ಆಗಲೇ ಬಿಸಿಲು ಬೆಳಗ್ಗೆನೇ ರವ ಅಂತ ಬಿಸಿಲು ಹೊಡಿತಾ ಇದೆ, ನೋಡ್ತಾ ಇರ್ಬೋದು. ನಿಜವಾಗ್ಲೂ ಒಂಥರ ಮಳೆ ಒಂದು ಸಲ ಬಂದರೆ ಒಂದು 8:30 9 ಗಂಟೆಗೆ ಒಂದೊಂದು ಸಲ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮತ್ತೆ ಬಿಸಿಲು ಬರುತ್ತೆ, ಮಳೆ ಬರುತ್ತೆ, ಬಿಸಿಲು ಬರುತ್ತೆ. ಒಂದೊಂದು ಸಲ ಬಿಸಿಲು ಮಳೆನೇ ಬರ್ತಾ ಇರುತ್ತೆ. ಈ ಥರ ಬಂದು ಬಟ್ಟೆ ಎಲ್ಲನೂ ಕೂಡ ವಾಶ್ ಮಾಡ್ತಾ ಇದ್ದೀನಿ. ಬಂದು ತಿಂಡಿ ಗಿಂಡಿ ಎಲ್ಲ ಆಗಿತ್ತಲ್ಲ, ನಾನು ಏನೇ ಇದ್ರೂ ಬೆಳಗ್ಗೆನೇ ಮಾಡಿಬಿಡ್ತೀನಿ ಎಲ್ಲರಿಗೂ ಸೇರಿನೇ. ಹಂಗಾಗಿ ನನಗೆ ಟೆನ್ಷನ್ ಇರೋದಿಲ್ಲ. ಇಲ್ಲ ಅಂತಂದರೆ ಸ್ವಲ್ಪ ಟೆನ್ಷನ್ನೇ, ಮಾಡಬೇಕು ಬಂದು ಹಂಗೆ ಹಿಂಗೆ. ಒಂದು ಅರ್ಧ ಗಂಟೆ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಎಲ್ಲರಿಗೂ ಕೂಡ ಒಂದು ಸಲ ಆಗುತ್ತೆ. ಒಬ್ಬಂಗೆ ಲಂಚ್ ಬಾಕ್ಸಿಗೆ ಅವನಿಗೆ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಸಪ್ರೇಟ್ ಮಾಡೋಕ್ಕೋದ್ರೆ ಕೆಲಸಗಳು ಇನ್ನೂ ಜಾಸ್ತಿ ಆಗುತ್ತೆ. ಅವ್ನು ಕಳಿಸ್ಬರೋ ಅಷ್ಟೊತ್ತಿಗೆ ಸಾಕಾಗಿರುತ್ತೆ. ಅದಾದಮೇಲೆ ಮತ್ತೆ ಬಂದು ಎಲ್ಲರಿಗೂ ಮಾಡಬೇಕು ಅಂದಾಗ ಕಷ್ಟ ಆಗುತ್ತೆ. ಅದೇ ಒಂದು ಅರ್ಧ ಗಂಟೆ ಸ್ವಲ್ಪ ಜಾಸ್ತಿನ ತರಕಾರಿನ ಹೆಚ್ಕೊಂಡು ಮಾಡಿದ್ರೆ ನಮಗೂ ಕೂಡ ಟೈಮ್ ಮ್ಯಾನೇಜ್ ಆಗುತ್ತೆ. ಮಕ್ಳಿಗೂ ಕೂಡ ಚೆನ್ನಾಗಿ ಓದಿಸ್ಬೋದು, ಚೆನ್ನಾಗಿ ತಿನ್ನಿಸ್ಬೋದು, ಚೆನ್ನಾಗಿ ಆಟ ಆಡಿಸ್ಬೋದು. ಇನ್ನೂ ಕೆಲಸಗಳು ಬ್ಯಾಲೆನ್ಸ್ ಇದ್ದರೆ ಎಲ್ಲ ಮುಗಿಸ್ಕೋಬೋದು. ಈ ಥರ ಎಲ್ಲ ಆಗುತ್ತೆ, ಸರಿನಾ? ಹಂಗಾಗಿ ಇವಾಗ ಬಂದು ಸ್ವಲ್ಪ ಬಟ್ಟೆಗಳನ್ನೆಲ್ಲನೂ ಕೂಡ ತೊಳಿತಾ ಇದ್ದೀನಿ. ಎಷ್ಟು ಇವಾಗ ನೀರು ಬೇರೆ ಬಿಟ್ಟಿದ್ರಲ್ವ, ನೀರು ಬಿಟ್ಟಾಗ ನಿಮಗೆ ನೋಡ್ತಾ ಇರ್ಬೋದು, ಈ ರೀತಿ ಮೇಲ್ಗಡೆಯಿಂದ ಫುಲ್ಲು ರೋಡೆಲ್ಲ ಫುಲ್ಲು ನಿಂತಿರುತ್ತೆ. ಒಂಥರ ಹೆಂಗಾಗಿರುತ್ತೆ ಅಂದರೆ ತೊಳಿತಾ ನೀರು ಬರ್ತಾನೇ ಇರುತ್ತೆ, ಅಷ್ಟು ನೀರು ಹೋಗ್ತಾನೆ ಇರುತ್ತೆ. ನೀರು ಒಂದಿನ ಬಿಟ್ಟು ಇನ್ನೊಂದು ದಿನ ಬಿಡ್ತಾರಲ್ಲ, ಮಾರನೇ ದಿನಕ್ಕೆ ರೋಡೆಲ್ಲವೂ ಕೂಡ ಫುಲ್ ಒಂಥರ ಒಣಗ್ದಂಗೆ ಆಗಿರುತ್ತೆ. ಇನ್ನು ನೀರು ಬಿಟ್ಟಿದ್ದ ದಿವಸ ಅಂತೂ ಒಂದು ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆವರೆಗೂ ಕೂಡ ಒಂಥರ ಗೊಚ್ಚೆ ಥರನೇ ಆಗಿರುತ್ತೆ ರೋಡು. ಹಂಗಾಗಿ ನೀರು ಬಿಟ್ಟಿದ್ದಾರೆ ಇವತ್ತು, ನೀರು ಬಿಟ್ಟಿಲ್ಲ ಇವತ್ತು ಅನ್ನೋದು ಕೂಡ ನಾವು ಕನ್ಸಿಡರ್ನ ಮಾಡ್ಬೋದು.
ನೀರೆಲ್ಲ ಸಿಂಟೆಕ್ಸಿಗೆ ಈ ಕಡೆ ಇವಕ್ಕೆ ಟಬ್ಗೆ ಎಲ್ಲನೂ ಕೂಡ ತುಂಬಿದ್ದೆ, ನೋಡ್ತಾ ಇರ್ಬೋದು. ಬಟ್ಟೆ ತೊಳಿಬೇಕು ಅನ್ನೋ ಕಾರಣಕ್ಕೇ ಎಲ್ಲನೂ ಕೂಡ ತುಂಬಿಕೊಳ್ತೀನಿ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ. ಆ ಕಡೆ ಡ್ರಮ್ಮು ಕೂಡ, ಅದಕ್ಕೂ ಕೂಡ ನೀರು ತುಂಬಿಸಿರ್ತೀನಿ. ಇಲ್ಲ ಅಂತಂದರೆ ಎಲ್ಲನೂ ಕೂಡ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಬಟ್ಟೆಗಳೆಲ್ಲ ಒಗೆದು ಮನೆಗೆ ನೀರು ತುಂಬಿಕೊಂಡು ಮಕ್ಳಿಗೆಲ್ಲನೂ ನೀರು, ಸ್ನಾನ ಅದು ಇದು ಅಂತ ಅಂದ್ಬಿಟ್ಟು ಆಗಲ್ಲ ಮ್ಯಾನೇಜ್ ಮಾಡೋಕ್ಕೆ, ಪಾತ್ರೆ ಗೀತ್ರೆ ತೊಳೆಯೋದಕ್ಕೆ ಅಂತ. ಒಂದು ಇದಕ್ಕೆ ಅಂತಲೇ ನೀರು ತುಂಬಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಆವಾಗ ನಮಗೆ ನೀರು ಸೇವ್ ಆಗುತ್ತೆ. ಅದಾದಮೇಲೆ ಯಾವಾಗ ಬೇಕಾದ್ರೂ ಕೆಲಸಗಳನ್ನ ಮಾಡ್ಕೋಬೋದು. ಮತ್ತು ತಂಪೊತ್ತಲ್ಲಿ ಕೂತ್ಕೊಂಡು ಕೂಡ ಬಟ್ಟೆಗಳು ನೆನೆಸಿದ್ರೆ ಕೂತ್ಕೊಂಡು ಬಟ್ಟೆಗಳು ಕೂಡ ನಾವು ತೊಳಿಬೋದು ಈ ರೀತಿ. ಇಲ್ಲ ಅಂತಂದರೆ ಬಟ್ಟೆ ನೀರು ಹೋಗ್ತಾನೆ ನಾವು ತೊಳಿತಾ ಕೂತ್ಕೊಂಡ್ರೆ ಈ ಕಡೆ ಏನೋ ನಾವೇನು ನಾರ್ಮಲ್ ಡಿಲಿವರಿ ಏನು ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಸಿಸರಿನ್ ಅಲ್ಲ, ಸಿ ಸೆಕ್ಷನ್ನು. ಎದ್ದು ನೀರು ಹಿಡ್ದು ಮತ್ತೆ ತೊಳೆದು ಮತ್ತೆ ಒಣಗಾಕಿ ಅವೆಲ್ಲ ನಿಜವಾಗ್ಲೂ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಹೇಳ್ತಾರೆ ನೀರು ಹೋಗ್ತಾ ಇರ್ಬೇಕಾದ್ರೆ ಬಟ್ಟೆ ತೊಳೆದ್ರೆ ಅದೊಂಥರ ನೀರು ಸೇವ್ ಆಗೋಲ್ಲ. ನಾವು ನೀರು ಹಿಡ್ದಿಟ್ಕೊಳ್ಳೋಕ್ಕಾಗಲ್ಲ. ಎಲ್ಲನೂ ಕೂಡ ಈ ಕಡೆ ಮಾಡ್ತೀವಿ, ಈ ಕಡೆ ಆ ಕಡೆನೂ ಬಟ್ಟೆನೂ ತೊಳಿತಾ ಇರ್ತೀವಿ, ನೀರು ಹಿಡಿತಾ ಎಲ್ಲ ಮಾಡೋ ಅಷ್ಟೊತ್ತಿಗೆ ನಾನು ಸಂಜೆ ಅಷ್ಟೊತ್ತಿಗೆ ಬಿದ್ದೋಗ್ಬೇಕಾಗುತ್ತೆ ಅಷ್ಟೇ. ಹೇಳ್ತಾರೆ 1000 ಜನ, ಅದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರವ್ರದ್ದು ಎನರ್ಜಿ, ನಮ್ಮದಷ್ಟು ಎನರ್ಜಿ ಇಲ್ಲಪ್ಪ. ನಮ್ಮೂರಲ್ಲಿ ಹೇಳೋ ಅಂಥವ್ರಿಗೇ ಹೇಳ್ತಾ ಇರೋದು. ಇಂಥವ್ರು ಅಂಥವ್ರು ಅಂತ ಹೇಳೋಕ್ಕೋಗಲ್ಲ, ಯಾರು ಹೇಳಿರ್ತಾರೆ ಅವ್ರಿಗೆ ಅನ್ವಯಿಸುತ್ತೆ ಅಷ್ಟೇ. ನಮಗೆ ಎಲ್ಲನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ನಮಗೆ ಒಂದೊಂದೇ ಆಗಬೇಕು. ನೀರು ಕೂಡ ಸೇವ್ ಆಗಬೇಕು. ಮಕ್ಕಳು ಇರೋ ಮನೆಯಲ್ಲಿ ನನಗೆ ಗೊತ್ತು ಅದ್ರ ಕಷ್ಟ, ಎಷ್ಟು ನೀರಿನ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು. ಕೆಲಸ ಮಾಡೋಳು ನಾನು. ನೀರು ಎಷ್ಟು ಬೇಕು, ಏನು ಬೇಕು, ಎಷ್ಟು ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಎಷ್ಟು ಕ್ವಾಂಟಿಟಿ ನೀರು ಬೇಕು ಅನ್ನೋದು ನನಗೆ ಗೊತ್ತಿರುತ್ತೆ. ಹಾಗಾಗಿ ಅನುಭವಿಸೋಳು ನಾನು. ಹಾಗಾಗಿ ನನಗೆ ಯಾವ ರೀತಿ ನಾನು ಕೆಲಸ ನಿಭಾಯಿಸ್ಕೋಬೇಕು ಅದೇ ರೀತಿ ನಾನು ಮಾಡೋದು. ಇನ್ನೊಬ್ಬರ ಮೇಲೆ ಡಿಪೆಂಡಾಗಿ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಹೇಳಿರ್ತೀನಿ, ಇದಕ್ಕೆ ಅವ್ರು ಮಾತಾಡ್ಬೇಕಾರೆ ಹ್ಞೂ ಅಂತ ಒಪ್ಕೊಂಡಿರ್ತೀನಿ. ಬಟ್ ನನ್ನ ಇದಕ್ಕೆ ನಾನು ಮಾಡ್ಕೊಂಡು ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.